ಈ ಕಡೆಯಿಂದ ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ CET ಸ್ಟೂಡೆಂಟ್ಸ್ಗೆ. ಅದ್ರ ಬಗ್ಗೆ ನೋಡೋಣ. ಮತ್ತು ನೀವೇನೇನು ಡೌಟ್ಸ್ಗಳನ್ನ ಕೇಳ್ತೀರಾ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಾಗೆ ಸ್ಟಾರ್ಟ್ ಮಾಡಿ. ಇಲ್ಲಿ CET ಸ್ಟೂಡೆಂಟ್ಸ್ಗೆ ಬಂದಿರೋಂಥ ಅಪ್ಡೇಟ್ಸ್ ಏನಪ್ಪ ಅಂದರೆ, ಇಲ್ಲಿ ಸೆಕೆಂಡ್ ಮಾಕ್ ರೌಂಡ್ ಲಿಂಕ್ ಬಂದ್ಬಿಟ್ಟು ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಲಿಂಕ್ ಎಕ್ಸ್ಟೆಂಡ್ ಆಗಿದೆ ಟೈಮಿಂಗು. ಬೇಗ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿಫಿಕೇಶನ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಆ್ಯಡ್ ಮಾಡಬೇಕಂದ್ರೆ 5 ಗಂಟೆ ಒಳಗಡೆ ಬೇಗ ಮುಗಿಸ್ಕೊಳ್ಳಿ, ಸರಿನಾ? ಮತ್ತು ಇಲ್ಲಿ ನೀವೇನಾದರೂ ಇಂಜಿನಿಯರಿಂಗು ಕೂಡ ಟಾರ್ಗೆಟ್ ಮಾಡ್ತಾಯಿರಾ ಮತ್ತು ಮೆಡಿಕಲ್, ಡೆಂಟಲ್, ಆಯುಷು ಕೂಡ ಟಾರ್ಗೆಟ್ ಮಾಡ್ತಾಯಿರಾ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಪೇಜಲ್ಲಿ ನಿಮ್ಮ ಪ್ರಿಯಾರಿಟಿ ಯಾವ ರೀತಿ ಇರಬೇಕಂದ್ರೆ ಮೆಡಿಕಲ್ ಕೋರ್ಸಸ್ ಎಲ್ಲ ಫಸ್ಟು ಇರಬೇಕು. ಅದಾದಮೇಲೆ ಬಂದ್ಬಿಟ್ಟು ಇಂಜಿನಿಯರಿಂಗು, ಅಗ್ರಿಕಲ್ಚರು, BSc, ಫಾರ್ಮಸಿ ಎಲ್ಲ ಕೂಡ ನಿಮಗೆ ಲಾಸ್ಟಲ್ಲಿ ಇರಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲೇ ಕೀಯವರು ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನಿಮ್ದೇನಾದರೂ ಮೆಡಿಕಲ್ ಫಸ್ಟು ಪ್ರಿಯಾರಿಟಿ ಆಗಿದೆ ಅಂದರೆ ಮೆಡಿಕಲ್ ಕೋರ್ಸಸ್ ಆದಮೇಲೆ ಇಂಜಿನಿಯರಿಂಗ್ ಕೊಡಿ ಅಂತ ಹೇಳಿದೆ. ಈಗ ಅಂದರೆ ಇಲ್ಲಿ CET ಕೋರ್ಸಲ್ಲೊಂದು, ಮೆಡಿಕಲ್ ಕೋರ್ಸಲ್ಲೊಂದು ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಈಗ ಒಂದೇ ಕೋರ್ಸ್ ಸೀಟ್ ಅಲಾಟ್ಮೆಂಟ್ ಆಗೋದು, ಅದಕ್ಕೋಸ್ಕರ ಇದನ್ನ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಸರಿನಾ? ಮತ್ತು ಇಲ್ಲಿ ನೀವು ಯಾರು ಇನ್ನೂ ನೀಟ್ ರೋಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನೀಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗ್ತಾಯಿಲ್ಲ, ನಿಮ್ಮ ನೀಟ್ ರೋಲ್ ನಂಬರ್ನ ಹಾಕಿ ಫಸ್ಟು ರಿಜಿಸ್ಟರ್ನ ಮಾಡ್ಕೊಳ್ಳಿ. ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಟೈಮ್ ಇದೆ. ಆಮೇಲೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಇವಾಗ ನೀಟ್ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಮತ್ತು ಆಯುಷ್ ಕೌನ್ಸಿಲಿಂಗು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿರುತ್ತೆ. ಪೋರ್ಟಲಲ್ಲಿ ನಿಮಗೆ ಮೆಡಿಕಲ್ ಕಾಲೇಜ್ ಪಕ್ಕ ISHM ಅಂತ ಕಾಣ್ತಾ ಇರುತ್ತೆ. ಒಂದು ಟ್ಯಾಬ್ನ ಕ್ಲಿಕ್ ಮಾಡಿ ಆಯುಷ್ ಕೋರ್ಸ್ಗೂ ಕೂಡ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಇವಾಗ ಎಲ್ಲ ಕೋರ್ಸಸ್ಗೂ ಕೂಡ KECT, ನೀಟ್ ಎಲ್ಲ ಕೋರ್ಸ್ಗೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಬೇಗ ಆಪ್ಷನ್ ಎಂಟ್ರಿನ ಮಾಡಿ. ಇವಾಗ ನೀವು ಆಪ್ಷನ್ ಎಂಟ್ರಿ ಯಾರ್ಯಾರು ಮಾಡಿದ್ರಾ, ನೀವು ಮುಂದೆ ಏನು ಕೂಡ ಪ್ರೋಸೆಸ್ ಇರಲ್ಲ. ಆಪ್ಷನ್ ಎಂಟ್ರಿ ಮಾಡಿರೋಂಥ ಪೇಜ್ನ ಪ್ರಿಂಟೌಟ್ನ ತೊಗೊಳ್ಳಿ, ಅದನ್ನ ತೊಗೊಂಡು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಸೆಕೆಂಡ್ ಮಾಕ್ ರೌಂಡು 25ನೇ ತಾರೀಕು ಬರುತ್ತೆ, ಸರಿನಾ? ಆಮೇಲೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ CET ಮತ್ತು ನೀಟಿಗೆ 25ನೇ ತಾರೀಕಿಂದ 27ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನೀವು ಮಾಡ್ಬೋದಾಗಿರುತ್ತೆ. ಈ ಒಂದು ಸೆಕೆಂಡ್ ಮಾಕ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಇದು ರಿಯಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಆಮೇಲೆ ಇಲ್ಲಿ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 1ನೇ ತಾರೀಕು ಬರುತ್ತೆ, ಸೆಪ್ಟೆಂಬರ್ 1ನೇ ತಾರೀಕು. ಆವಾಗ ನೀವು ರಿಸಲ್ಟ್ನ ನೋಡ್ಕೋಬೋದಾಗಿರುತ್ತೆ. ಅದಾದಮೇಲೆ ನೀವು ನೆಕ್ಸ್ಟು ಏನು ಮಾಡಬೇಕು ಅನ್ನೋ ಪ್ರೊಸೀಜರ್ನ ಕೀಯವರು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ, ತಲೆ ಕೆಡಿಸ್ಕೊಬೇಡಿ. ಮತ್ತು ಈ ಒಂದು ನೀಟ್ ರೋಲ್ ನಂಬರ್ನ ಯಾರು ಎಂಟರ್ ಮಾಡಿಲ್ಲ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಬೇಗ ಶೇರ್ ಮಾಡಿ, ಇನ್ಫಾರ್ಮೇಷನ್ನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.